ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಈ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ನಿಮಗೆ ಬರ್ತವೆ, 10 ಅಂಕಗಳನ್ನು ನಿಮಗೆ ನೀಡಲಾಗಿರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ನೀವು ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಸೊ ಯಾವೆಲ್ಲ ಯೂನಿಟ್ಗಳಿಂದ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ತಿಳಿದುಕೊಳ್ಬೋದು. ಸೊ ಅದೇ ರೀತಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ನ್ಯೂ ಬ್ಯಾಚನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಈ ನ್ಯೂ ಬ್ಯಾಚ್ನಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ, ಕಂಪ್ಲೀಟ್ MCQ ಲೆಕ್ಚರ್ಸ್ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಇದೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಆ್ಯಂಡ್ ಕ್ಲಿಯರ್ಡ್ ಎಕ್ಸ್ಪ್ಲನೇಷನ್ ನೀಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಸೊ ಇದರಿಂದ ಸ್ವಲ್ಪ ನೀವು ಪೇಪರ್ 2 ಮೇಲೆ ಫೋಕಸ್ ಮಾಡಿದರೆ ನೀವು ಸರಳವಾಗಿ KCET ಪಾಸ್ ಆಗ್ಬೋದು. ಸೊ ಇದರ ಜೊತೆಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಎಲ್ಲ ಮಟೀರಿಯಲ್, ಲೆಕ್ಚರ್, ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್, PYQs ಎಲ್ಲವೂ ಕೂಡ ನಿಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಹುಡುಕುವ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಸೊ ಈ ಒಂದು ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿಯೂ ನಿಮಗೆ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ಸೊ ಅದೇ ರೀತಿ ಫ್ರೆಂಡ್ಸ್, ಪೇಪರ್ 2ಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು ಕಂಪ್ಲೀಟ್ ನೋಟ್ಸನ್ನು PDF ಫಾರ್ಮೆಟ್ನಲ್ಲಿ ನೀಡ್ತಾ ಇದ್ದೀವಿ ಮತ್ತು 4000 ಪ್ಲಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ನೀವು ರಿಜಿಸ್ಟರ್ ಮಾಡಿ. ಇಲ್ಲಿ ಸರ್ಚ್ ಫಾರ್ ಕೋರ್ಸಸ್ ಅಂತ ಇದೆ. ಸೊ ಇದರಲ್ಲಿ ನೀವು KCET 2023 ಪೇಪರ್ 1 ಅಥವಾ ನಿಮ್ಮ ಪೇಪರ್ 2 ಸಬ್ಜೆಕ್ಟನ್ನು ಹಾಕಿ ನೀವು ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್? ಈ ಕೆಳಗಿನವುಗಳಲ್ಲಿ ಯಾವುದು ನಾನ್ ಪ್ಯಾರಾಮೆಟ್ರಿಕ್ ಪರೀಕ್ಷೆಯಾಗಿದೆ? ಆಪ್ಷನ್ ಎ T ಟೆಸ್ಟ್, ಆಪ್ಷನ್ ಬಿ F ಟೆಸ್ಟ್, ಆಪ್ಷನ್ ಸಿ chi-square ಟೆಸ್ಟ್, ಆಪ್ಷನ್ ಡಿ Z ಟೆಸ್ಟ್. Yes, here the right answer for this question is option C, chi-square test is the correct answer. So non-parametric tests are experiments that do not require the underlying population for the assumptions. It does not rely on any data referring to any particular parametric group. And non-parametric methods are also called distribution pre-test since they do not have any underlying population. So here an example for non-parametric test is chi-square test. Question number 2. The range of coefficient of correlation between two variables is? ಎರಡು ಅಸ್ಥಿರಗಳ ನಡುವಿನ ಪರಸ್ಪರ ಸಂಬಂಧದ ಗುಣಾಂಕದ ವ್ಯಾಪ್ತಿ ಎಷ್ಟಿರುತ್ತೆ? 0 to +1, +1 to -1, 0 to -1, none of the above. Yes, the range of coefficient between two variables is +1 to -1. So option B is correct here. ಸೊ ಇಲ್ಲಿ +1 ರಿಂದ -1 ಯಾವಾಗಲೂ ಸಹಸಂಬಂಧದ ಗುಣಾಂಕ ವ್ಯಾಲ್ಯೂ ಇರುತ್ತೆ. ಸೊ correlation coefficient, it is a number between -1 and +1 and it is going to tell about the strength and direction of the relationship between two variables. Question number 3. In experimental research, hypotheses are formulated before the experiment, during the experiment, after the experiment, none of this. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಊಹೆಯನ್ನು ಯಾವಾಗ ರೂಪಿಸಲಾಗುತ್ತೆ? ಪ್ರಯೋಗದ ಮೊದಲು, ಪ್ರಯೋಗದ ಸಮಯದಲ್ಲಿ, ಪ್ರಯೋಗದ ನಂತರ, ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿಫೋರ್ ದ ಎಕ್ಸ್ಪಿರಿಮೆಂಟ್. ಹೈಪೋಥೆಸಿಸ್ ವಿಲ್ ಬಿ ಫಾರ್ಮ್ಡ್ ಇನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಸೊ ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಪ್ರಯೋಗಕ್ಕಿಂತ ಮೊದಲು ಇಲ್ಲಿ ಏನಾಗ್ತಾ ಮಾಡ್ತಾ ಇದ್ದೀವಿ, ಊಹೆಯನ್ನು ರೂಪಿಸ್ತಾ ಇದ್ದೀವಿ. So experimental research, it is a form of comparative analysis in which you study two or more variables and you observe a group under a certain conditions. Question number 4. In using two-tailed tests, the direction of difference is known in advance, not known in advance, to be known in advance, to be neither known or not known. ಎರಡು ಟೂ-ಟೇಲ್ ಟೆಸ್ಟ್ಗಳನ್ನು ಬಳಸುವಾಗ ವ್ಯತ್ಯಾಸದ ದಿಕ್ಕು ಏನಾಗ್ತಾ ಇದೆ? ಮುಂಚಿತವಾಗಿ ತಿಳಿದಿರುತ್ತದೆ, ಮುಂಚಿತವಾಗಿ ತಿಳಿದಿರುವುದಿಲ್ಲ. ಸೊ ಆಪ್ಷನ್ ಸಿ ಮುಂಚಿತವಾಗಿ ತಿಳಿದಿರುವುದು, ಆಪ್ಷನ್ ಡಿ ತಿಳಿದಿರುವುದಿಲ್ಲ ಅಥವಾ ತಿಳಿದಿಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಾಟ್ ನೋನ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ತಿಳಿದಿರುವುದಿಲ್ಲ. ಕ್ವೆಶನ್ ನಂಬರ್ 5. ಇನ್ ಎಜುಕೇಷನಲ್ ರಿಸರ್ಚ್, ಕೇಸ್ ಸ್ಟಡಿ ಮೆಥಡ್ ಗಿವ್ಸ್ ಇಂಪಾರ್ಟೆನ್ಸ್ ಟು? ಆಪ್ಷನ್ ಎ ಪ್ರೆಡಿಕ್ಷನ್, ಆಪ್ಷನ್ ಬಿ causal connections, option C generalization,
ಆಪ್ಷನ್ ಡಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ? ಭವಿಷ್ಯ, ಕಾರಣ ಸಂಪರ್ಕಗಳು, ಸಾಮಾನ್ಯೀಕರಣ, ವಿಶಿಷ್ಟ ಗುಣಲಕ್ಷಣಗಳು. The right answer is option D. Yes, in educational research, case study method is giving importance for unique characteristics. ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಎಂಬುದು ವಿಶಿಷ್ಟ ಗುಣಲಕ್ಷಣಗಳಿಗೆ ಮಹತ್ವವನ್ನು ನೀಡ್ತಾ ಇದೆ. Question number 6. The purpose of methodology section of qualitative studies is? Option A, show how researcher interpretations will be made. Option B, present the focus of the study. Option C, provide general background of the study. Option D, describe the overall design of the study. ಗುಣಾತ್ಮಕ ಅಧ್ಯಯನಗಳ ವಿಧಾನ ವಿಭಾಗದ ಉದ್ದೇಶ ಏನು? ಆಪ್ಷನ್ ಎ, ಸಂಶೋಧಕರ ವ್ಯಾಖ್ಯಾನಗಳನ್ನು ಹೇಗೆ ಮಾಡಲಾಗುವುದು ಎಂಬುದನ್ನು ತೋರಿಸುವುದು. ಆಪ್ಷನ್ ಬಿ, ಅಧ್ಯಯನದ ಕೇಂದ್ರ ಬಿಂದುವನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ, ಅಧ್ಯಯನದ ಸಾಮಾನ್ಯ ಹಿನ್ನೆಲೆಯನ್ನು ಒದಗಿಸುವುದು. ಆಪ್ಷನ್ ಡಿ, ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನು ವಿವರಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಿಸ್ಕ್ರೈಬ್ ದ ಓವರ್ ಆಲ್ ಡಿಸೈನ್ ಆಫ್ ದ ಸ್ಟಡಿ. ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನು ವಿವರಿಸುವುದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 7. ICSSR ಸ್ಟ್ಯಾಂಡ್ಸ್ ಫಾರ್. ICSSR ಎಂದರೆ? ಆಪ್ಷನ್ ಎ, ಇಂಡಿಯನ್ ಕೌನ್ಸಿಲ್ ಫಾರ್ ಸರ್ವೆ ಆ್ಯಂಡ್ ರಿಸರ್ಚ್. ಆಪ್ಷನ್ ಬಿ, ಇಂಡಿಯನ್ ಕೌನ್ಸಿಲ್ ಫಾರ್ ಸ್ಟ್ರಾಟಜಿಕ್ ರಿಸರ್ಚ್. ಆಪ್ಷನ್ ಸಿ, ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಆಪ್ಷನ್ ಡಿ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. Yes, here ICSSR stands for Indian Council for Social Science Research. Option C is correct. So the Indian Council of Social Science Research, it is the national body overseeing research in the social science. It was established in 1969. The headquarters is in New Delhi. Question number 8. Converting a question into a researchable problem. It is called option A, solution. Option B, examination. ಆಪ್ಷನ್ ಸಿ, ಪ್ರಾಬ್ಲಮ್ ಫಾರ್ಮುಲೇಷನ್. ಆಪ್ಷನ್ ಡಿ, ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದನ್ನು ಏನಂತ ಕರಿತೀವಿ? ಆಪ್ಷನ್ ಎ, ಪರಿಹಾರ. ಆಪ್ಷನ್ ಬಿ, ಪರೀಕ್ಷೆ. ಆಪ್ಷನ್ ಸಿ, ಸಮಸ್ಯೆಯ ಸೂತ್ರೀಕರಣ. ಆಪ್ಷನ್ ಡಿ, ಸಮಸ್ಯೆಯ ಪರಿಹಾರ. ದ ರೈಟ್ ಆನ್ಸರ್ ಈಸ್ ಪ್ರಾಬ್ಲಮ್ ಫಾರ್ಮುಲೇಷನ್. ಎಸ್, ಕನ್ವರ್ಟಿಂಗ್ ಅ ಕ್ವಶನ್ ಇಂಟು ರಿಸರ್ಚೇಬಲ್ ಪ್ರಾಬ್ಲಮ್ ಈಸ್ ನೋನ್ ಆಸ್ ದಿ ಪ್ರಾಬ್ಲಮ್ ಫಾರ್ಮುಲೇಷನ್. ಯಾವುದೇ ಒಂದು ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ನಾವು ಸಮಸ್ಯೆಯ ಸೂತ್ರೀಕರಣ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ ಫಾರ್ಮುಲೇಷನ್, ಇಟ್ ಈಸ್ ದ process of defining the scope of a problem, formulating one or more specific questions about it, and establishing the assessment methods needed to address the questions. Question number 9. A study in which direct perception of an incident or object made is? Naturalistic research, practitioner research, phenomenological research, descriptive research. ಒಂದು ಘಟನೆ ಅಥವಾ ವಸ್ತುವಿನ ನೇರ ಗ್ರಹಿಕೆಯನ್ನು ಹೊಂದಿರುವ ಅಧ್ಯಯನ. ಆಪ್ಷನ್ ಎ, ನೈಸರ್ಗಿಕ ಸಂಶೋಧನೆ. ಆಪ್ಷನ್ ಬಿ, ಅಭ್ಯಾಸಿ ಸಂಶೋಧನೆ. ಆಪ್ಷನ್ ಸಿ, ವಿದ್ಯಮಾನ ಶಾಸ್ತ್ರ ಸಂಶೋಧನೆ. ಆಪ್ಷನ್ ಡಿ, ವಿವರಣಾತ್ಮಕ ಸಂಶೋಧನೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫೆನೋಮೆನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರ ಸಂಶೋಧನೆ. So phenomenological research, it is a form of qualitative research which looks in depth at non-numerical data and uses interviews and observations. Examples are interviewing with families, interviewing with parents, talking to kids, etc. Question number 10. A simple correlation was calculated between two variables. After removing the effect of a third variable from both, the resulting correlation is called partial correlation, part correlation, multiple correlation, canonical correlation. ಎರಡರಿಂದಲೂ ಮೂರನೇ ವೇರಿಯೇಬಲ್ ಪರಿಣಾಮವನ್ನು ತೆಗೆದುಹಾಕಿದ ನಂತರ ಎರಡು ಅಸ್ಥಿರಗಳ ನಡುವೆ ಸರಳವಾದ ಪರಸ್ಪರ ಸಂಬಂಧವನ್ನು ಲೆಕ್ಕ ಹಾಕಲಾಗುತ್ತದೆ. ಪರಿಣಾಮವಾಗಿ ಈ ಸಂಬಂಧವನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ, ಭಾಗಶಃ ಪರಸ್ಪರ ಸಂಬಂಧ. ಆಪ್ಷನ್ ಬಿ, ಭಾಗ ಪರಸ್ಪರ ಸಂಬಂಧ. ಆಪ್ಷನ್ ಸಿ, ಬಹು ಪರಸ್ಪರ ಸಂಬಂಧ. ಆಪ್ಷನ್ ಡಿ, ಅಂಗೀಕೃತ ಪರಸ್ಪರ ಸಂಬಂಧ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ ಈಸ್ ನೋನ್ ಆಸ್ ದಿ ಪಾರ್ಷಿಯಲ್ ಕೋರಿಲೇಷನ್. ಇದನ್ನು ನಾವು ಭಾಗಶಃ ಪರಸ್ಪರ ಸಂಬಂಧ ಅಂತ ಕರಿತೀವಿ. ಸೊ ಪಾರ್ಷಿಯಲ್ ಕೋರಿಲೇಷನ್, ಇಟ್ ಈಸ್ ಅ ಮೆಥಡ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್ while taking away the effects of another variable. Question number 11. Which one of the following is the stable measure of dispersion? Range, quartile deviation,
ಅವರೇಜ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕೆಳಗಿನವುಗಳಲ್ಲಿ ಯಾವುದು ಪ್ರಸರಣದ ಸ್ಥಿರ ಅಳತೆಯಾಗಿದೆ? ಶ್ರೇಣಿ, ಕ್ವಾರ್ಟೈಲ್ ವಿಚಲನೆ, ಸರಾಸರಿ ವಿಚಲನೆ, ಪ್ರಮಾಣಿತ ವಿಚಲನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಪ್ರಮಾಣಿತ ವಿಚಲನೆ. Question number 12. The standard error of a statistic is a measure of sampling fluctuation, errors of measurement, errors of prediction, systematic variation. ಅಂಕಿ ಅಂಶದ ಪ್ರಮಾಣಿತ ದೋಷವು ಯಾವುದರ ಅಳತೆಯಾಗಿದೆ? ಮಾದರಿಯ ಏರಿಳಿತ, ಅಳತೆಯ ದೋಷಗಳು, ಮುನ್ಸೂಚನೆಯ ದೋಷಗಳು, ವ್ಯವಸ್ಥಿತ ಬದಲಾವಣೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಯಾಂಪ್ಲಿಂಗ್ ಫ್ಲಕ್ಚುವೇಷನ್, ಮಾದರಿಯ ಏರಿಳಿತ. So the standard error, it is statistical term that measures the accuracy with which a sample distribution represents a population by using standard deviation. Question number 13. A study on the topic perception of tribal people about formal education comes under the type ethnographic, historical, experimental, ex post facto. ಔಪಚಾರಿಕ ಶಿಕ್ಷಣದ ಬಗ್ಗೆ ಬುಡಕಟ್ಟು ಜನರ ಗ್ರಹಿಕೆ ಈ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡಲಾಗ್ತಾ ಇದೆ. ಇದು ಯಾವುದರ ಅಡಿಯಲ್ಲಿ ಬರ್ತಾ ಇದೆ? ಎಥ್ನೋಗ್ರಾಫಿಕ್, ಐತಿಹಾಸಿಕ, ಪ್ರಾಯೋಗಿಕ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಥ್ನೋಗ್ರಾಫಿಕ್. ಎಥ್ನೋಗ್ರಾಫಿಕ್ ಇಲ್ಲಿ ಸರಿ ಉತ್ತರ. ಕ್ವೆಶ್ಚನ್ ನಂಬರ್ 14. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಈಸ್ ಅಡಾಪ್ಟೆಡ್ ವೆನ್ ದ ಯೂನಿವರ್ಸ್ ಈಸ್ ಹೋಮೋಜಿನಿಯಸ್, ದ ಯೂನಿವರ್ಸ್ ಈಸ್ ಹೆಟರೋಜಿನಿಯಸ್, selected groups need to be studied, data about the universe is not available. ಶ್ರೇಣೀಕೃತ ಮಾದರಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಗ್ತದೆ? ಆಪ್ಷನ್ ಎ, ಬ್ರಹ್ಮಾಂಡವು ಏಕರೂಪವಾಗಿದೆ. ಆಪ್ಷನ್ ಬಿ, ಬ್ರಹ್ಮಾಂಡವು ವೈವಿಧ್ಯಮವಾಗಿದೆ. ಅಂದರೆ ಇಲ್ಲಿ ಬ್ರಹ್ಮಾಂಡ ಅಂದರೆ ನಾವು ಪಾಪ್ಯುಲೇಷನ್, ಜನಸಂಖ್ಯೆ ಅಂತ ತಿಳ್ಕೊಳ್ಬೇಕು. ಆಪ್ಷನ್ ಎ, ಜನಸಂಖ್ಯೆಯು ಏಕರೂಪವಾಗಿದ್ದಾಗ. ಆಪ್ಷನ್ ಬಿ, ಜನಸಂಖ್ಯೆ ವೈವಿಧ್ಯಮವಾಗಿದ್ದರೆ. ಆಪ್ಷನ್ ಎ, ಆಯ್ದ ಗುಂಪುಗಳನ್ನು ಅಧ್ಯಯನ ಮಾಡಬೇಕಾದ್ರೆ. ಆಪ್ಷನ್ ಡಿ, ಜನಸಂಖ್ಯೆಯ ಕುರಿತು ಡೇಟಾ ಲಭ್ಯವಿಲ್ಲದಿದ್ದರೆ. The right answer is option B. When the universe is heterogeneous, you are using stratified sampling. ಯಾವಾಗ ಜನಸಂಖ್ಯೆ ವೈವಿಧ್ಯಮಯವಾಗಿರ್ತದೆ ನಾವೇನು ಮಾಡ್ತೀವಿ? ಶ್ರೇಣೀಕೃತ ಮಾದರಿಯನ್ನು ಬಳಸ್ತೀವಿ. Stratified random sampling is often when researchers want to know about the different subgroups based on the entire population. Question number 15. The size of sample for a study mostly depends on gravity of the population, geographical area of the population, homogeneity and heterogeneity of the population, type of population. ಅಧ್ಯಯನಕ್ಕಾಗಿ ಮಾದರಿಯ ಗಾತ್ರ ಹೆಚ್ಚಾಗಿ ಯಾವುದನ್ನು ಅವಲಂಬಿಸಿರ್ತದೆ? ಜನಸಂಖ್ಯೆಯ ಗುರುತ್ವಾಕರ್ಷಣೆ, ಅಧ್ಯಯನದ ಭೌಗೋಳಿಕ ಪ್ರದೇಶ, ಜನಸಂಖ್ಯೆಯ ಏಕರೂಪತೆ ಮತ್ತು ವೈವಿಧ್ಯತೆ, ಜನಸಂಖ್ಯೆಯ ಪ್ರಕಾರ. The right answer is option C. Size of sample, it depends on homogeneity and heterogeneity of the population. ಜನಸಂಖ್ಯೆ ಏಕರೂಪತೆ ಮತ್ತು ವೈವಿಧ್ಯತೆ ಆಧಾರದ ಮೇಲೆ ಈ ಒಂದು ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 16. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್? ರ್ಯಾಂಕ್ ಕೋರಿಲೇಷನ್, ಸ್ಪಿಯರ್ಮನ್; ಪ್ರಾಡಕ್ಟ್ ಮೂಮೆಂಟ್ ಕೋರಿಲೇಷನ್, ಪಿಯರ್ಸನ್; ಸ್ಪ್ಲಿಟ್ ಹಾಫ್ ಕೋರಿಲೇಷನ್, ಕುಡರ್ ರಿಚರ್ಡ್ಸನ್; ಕಂಟಿಜೆನ್ಸಿ ಕೋರಿಲೇಷನ್, ಕ್ರಾಮರ್. ಹಿಯರ್ ಆಪ್ಷನ್ ಡಿ ಈಸ್ ರಾಂಗ್. So rank correlation is given by Spearman, product moment correlation given by Pearson, split half correlation is given by K. Richardson, but the fourth one is wrong here. Question number 17. When a non-directional hypothesis is stated, the test of significance would be one-tailed, two-tailed, both A and B, none of the above. Yes, here the right answer is option B, two-tailed. So a two-tailed test, it is also known as the non-directional hypothesis. It is a standard test of significance to determine if there is a relationship between variables in either direction. Question number 18. Match the following. The right answer is option C here. A is 2 means nominal scale, frequency distribution, then ordinal scale, median and rank correlation, interval scale, mean, standard deviation and correlations, ratio scale, geometric mean. Question number 19. There is a significant positive correlation between variables x and y. This means that x causes variation in y. Option B, y causes variation in x. Option C, x and y vary together in opposite direction. Option D, x and y vary together in the same direction. x ಮತ್ತು y ವೇರಿಯೇಬಲ್ಗಳ ನಡುವೆ ಗಮನಾರ್ಹ ಧನಾತ್ಮಕ ಸಂಬಂಧವಿದೆ. ಇದರ ಅರ್ಥ
ಎಕ್ಸ್ ವಾಯ್ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ, ವಾಯ್ ಎಕ್ಸ್ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ, ಎಕ್ಸ್ ಮತ್ತು ವಾಯ್ ವಿರುದ್ಧ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತವೆ, ಎಕ್ಸ್ ಮತ್ತು ವಾಯ್ ಒಂದೇ ದಿಕ್ಕಿನಲ್ಲಿ ಬದಲಾಗ್ತವೆ. ಸೊ ಪಾಸಿಟಿವ್ ರಿಲೇಷನ್ಶಿಪ್ ಇಟ್ ಮೀನ್ಸ್ ದಟ್ ಎಕ್ಸ್ ಆ್ಯಂಡ್ ವಾಯ್ ವೇರಿ ಟುಗೆದರ್ ಇನ್ ದ ಸೇಮ್ ಡಿರೆಕ್ಷನ್. ಧನಾತ್ಮಕ ಸಹ ಸಂಬಂಧ ಅಂದರೆ ಏನಾಗ್ತಾ ಇದೆ, ಎಕ್ಸ್ ಮತ್ತು ವಾಯ್ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಬದಲಾಗ್ತಾ ಇವೆ. Positive correlation, it is a relationship between two variables that both the variables move in the same direction. For example, when price increases, supply also increases. Question number 20. Which of the following terms is related to the idea of validity of a test? Errors of measurement, true score variance, common factor variance, random errors. ಈ ಕೆಳಗಿನ ಯಾವ ಪದಗಳು ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಿಸಿವೆ? ಅಳತೆಯ ದೋಷಗಳು, ನಿಜವಾದ ಅಂಕ ವ್ಯತ್ಯಾಸ, ಸಾಮಾನ್ಯ ಅಂಶ ವ್ಯತ್ಯಾಸ, ಯಾದೃಚ್ಛಿಕ ದೋಷಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟ್ರೂ ಸ್ಕೋರ್ ವೇರಿಯನ್ಸ್, ನಿಜವಾದ ಅಂಕ ವ್ಯತ್ಯಾಸ. ವ್ಯಾಲಿಡಿಟಿ refers to what characteristic the test measures and how well the test measures the characteristic. Okay friends, this is about our today's session. If you are preparing for Karnataka SET 2023 for paper 1, we are from Global Online Kannada providing you theory lectures, MCQs lectures, practice MCQs set, 50 mock tests, notes and PYQs in English and Kannada only at ₹2000. And for paper 2, all the subjects we are providing complete notes in PDF format and 4000 plus MCQ set only at ₹1000. To join this, you can download Global Online app from the Play Store. Then you can register with your mobile number or email ID. Then you can search for courses. You can search paper 1 or paper 2 subject. You can also contact this given WhatsApp number. Yes, I wish all the best to all. Thank you.